ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಅಕೋಬ್ಲೇಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ವಾಟರ್ ಪ್ಯೂರಿಫೈರ್ಗೆ RO ವಾಟರ್ ಪ್ಯೂರಿಫೈರ್ಗೆ ಪ್ರೀ ಫಿಲ್ಟರ್ ಬೌಲು ಯಾವ ರೀತಿ ಕನೆಕ್ಷನ್ ಮಾಡಬೇಕು, ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಕಂಪನಿಗಳಲ್ಲಿ ಪ್ರೀ ಫಿಲ್ಟರ್ ಬೌಲ್ ಕೂಡ ಕೊಡೋದಿಲ್ಲ. ಅದು ವಾಟರ್ ಪ್ಯೂರಿಫೈರ್ಗೆ ಸೇಫ್ಟಿ ಆಗಿರುತ್ತೆ. ಈಗ ನೋಡಿ, ಇದೇ ಪ್ರೀ ಫಿಲ್ಟರ್ ಬೌಲ್ ಅಂತ ಕರಿತೀವಿ ಇದಕ್ಕೆ. ಇದರಲ್ಲಿ ಒಂದು ಸ್ಪನ್ ಇರುತ್ತೆ. ಇದೇನಂದ್ರೆ ರೆಗ್ಯುಲರ್ ನಿಮಗೆ ವಾಶ್ ಮಾಡಲಿಕ್ಕೆ ಒಂದು ಆಪ್ಷನ್ ಇರುತ್ತೆ. ಮತ್ತೆ ಇದು ಸೇಫ್ಟಿ ಕೂಡ, ಯಾವುದೇ ವಾಟರ್ ಪ್ಯೂರಿಫೈರ್ಗೆ ಸೇಫ್ಟಿ ಕೂಡ. ಈ ವಾಟರ್ ಪ್ಯೂರಿಫೈರ್ ಅಲ್ಲಿ ನಿಮಗೆ ಪ್ರೀ ಫಿಲ್ಟರ್ ಬೌಲ್ ಹಾಕಿಲ್ಲ. ಎಷ್ಟೋ ಮನೆಗಳಲ್ಲಿ ಇದೇ ತರನೇ ಇರುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳಲ್ಲೆಲ್ಲ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಹಂಗಾಗಿ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕೆಲವ್ರ ಮನೆಯಲ್ಲಿ ಪ್ರೀ ಫಿಲ್ಟರ್ ಬೌಲ್ ಹೆಂಗಿರುತ್ತೆ ಏನು ಅಂತಾನೆ ಗೊತ್ತಿರಲ್ಲ. ಅಕಸ್ಮಾತ್ ಇದ್ರೂ ಕೂಡ ಏನ್ ಯೂಸ್ ಆಗುತ್ತೆ ಅಂತಾನು ಕೊಡ್ತಿರಲ್ಲ. ಓಕೆ, ಹಂಗಾಗಿ ದಯವಿಟ್ಟು ವಿಡಿಯೋ ಕಂಪ್ಲೀಟ್ ನೋಡಿ. ಈಗ ನೋಡಿ, ವಾಟರ್ ಪ್ಯೂರಿಫೈರ್ ಕನೆಕ್ಷನ್ ನಿಮಗೆ ನಲ್ಲಿ ಡೈವರ್ಟ್ ವಾಲ್ ಆಗಿ, ಡೈವರ್ಟ್ ವಾಲ್ ಇಂದ ನಿಮಗೆ ಡೈರೆಕ್ಟ್ ವಾಟರ್ ಪ್ಯೂರಿಫೈರ್ಗೆ ಬಂದಿದೆ. ಈಗ ಏನಾಗುತ್ತೆ ಈ ಪೊಸಿಷನ್ ಅಲ್ಲಿ ಅಂದ್ರೆ, ಇನ್ ಕೇಸು ವಾಟರ್ ಅಲ್ಲಿ ಕಂಟಾಮಿನೇಷನ್, ಡಸ್ಟ್ ಪಾರ್ಟಿಕಲ್, ಮಣ್ಣು, ಟರ್ಬಿಡಿಟಿ ಎಲ್ಲ ಏನ್ ಬರುತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಮಿಷಿನ್ ಒಳಗಡೆ ಹೋಗ್ಬಿಡುತ್ತೆ. ಮಿಷಿನ್ ನ ಪದೇ ಅದರಲ್ಲಿರುವಂತ ಫಿಲ್ಟರ್ಗಳನ್ನ ಚೋಕ್ ಆಗೋದನ್ನ ತಡಿಲಿಕ್ಕೋಸ್ಕರ ಅಥವಾ ಅದ್ರ ಲೈಫ್ ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಪ್ರೀ ಫಿಲ್ಟರ್ ಬೌಲ್ ಹಾಕ್ಬೇಕು. ಇದು ಕಂಪಲ್ಸರಿ. ಈಗ ನೋಡಿ, ಕಾಪರ್ ಪಲ್ ವಾಟರ್ ಪ್ಯೂರಿಫೈರ್ ಅಲ್ಲಿ ಎಲ್ಲ ಸೆಟ್ ಬಂದ್ಬಿಡತ್ತೆ ನಿಮಗೆ. ಓಕೆ, ಅನ್ಬಾಕ್ಸಿಂಗ್ ವಿಡಿಯೋ ಬೇಕು ಅಂದ್ರೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಹೋಗಿ ನೋಡಿ. ಓಕೆ, ಈಗ ನಿಮಗೆ ಯಾವ ರೀತಿ ಕನೆಕ್ಷನ್ ಮಾಡಬೇಕು ಏನು ಅಂತೇಳಿ ತೋರಿಸ್ತೀನಿ. ಇದು ಪ್ರೀ ಫಿಲ್ಟರ್ ಬೌಲ್. ಇದು ಮೇಲ್ಗಡೆ ಕ್ಯಾಪ್ ಇರುತ್ತೆ, ಕೆಳಗಡೆ ಬೌಲ್ ಇರುತ್ತೆ. ಓಕೆ, ಕೆಳಗಡೆ ಬೌಲು, ಇದರೊಳಗಡೆ ಒಂದು ಓರಿಂಗ್ ಇರುತ್ತೆ. ಇದು ಓರಿಂಗ್ ಅಂತ ಕರಿತೀವಿ. ಇದು ಇದ್ರ ಸೆಟ್. ಇದಕ್ಕೆ ನೆಕ್ಸ್ಟ್ ಎಲ್ಬೋ ಬರುತ್ತೆ, ಅದಾದ್ಮೇಲೆ ಸ್ಪನ್ ಬರುತ್ತೆ. ಮೇನ್ ಇರೋದೇ ಸ್ಪನ್. ಓಕೆ, ಇದು ನೋಡಿ, ಇದು ಪ್ರೀ ಫಿಲ್ಟರ್ ಬೌಲ್ ಅಲ್ಲಿ ಓರಿಂಗ್ ನ ಕೂರಿಸ್ಬೇಕು. ಯಾವ ರೀತಿ ಕನೆಕ್ಷನ್ ಮಾಡೋದು, ಫಸ್ಟ್ ಪ್ರೀ ಫಿಲ್ಟರ್ ಬೌಲ್ ನ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡಾದ್ಮೇಲೆ ಹೇಗೆ ಕನೆಕ್ಷನ್ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇದೇ ಪ್ರೀ ಫಿಲ್ಟರ್ ಬೌಲು. ಓರಿಂಗ್ ಹಾಕಿದ್ದೀರಾ, ಓರಿಂಗ್ ಹಾಕಿ ರೆಡಿ ಮಾಡ್ಕೊಂಡ್ಮೇಲೆ ಇದು ಸ್ಪನ್ ಫಿಲ್ಟರ್. ಇದು ನೋಡಿ, ಸ್ಪನ್ ಫಿಲ್ಟರ್ ಅಂತ ಹೇಳ್ತೀವಿ. 5 ಮೈಕ್ರಾನ್ ಸ್ಪನ್ ಫಿಲ್ಟರ್. ನೋಡ್ಕೊಳ್ಳಿ ಹೇಗಿದೆ ಅಂತ. ಇದು ಸ್ವಲ್ಪ ಹೆವಿ ಥಿಕ್ನೆಸ್ ಇರುತ್ತೆ. ಕಾಪರ್ ಪಲ್ ಜೊತೆ ಏನ್ ಬರುತ್ತಲ್ಲ ಸೆಟ್, ಅದ್ರದೇ ಇದು 5 ಮೈಕ್ರಾನ್ ಸ್ಪನ್ ಫಿಲ್ಟರ್ ಅಂತ ಹೇಳ್ತೀವಿ. ಪಾಲಿಪ್ರಾಪಲಿನ್ ಮೆಟೀರಿಯಲ್ ಅಲ್ಲಿ ಮಾಡಿರುತ್ತೆ. ಇದರಲ್ಲಿ ನಿಮಗೆ ನೀರಲ್ಲಿ ಬರುವಂತ ಟರ್ಬಿಡಿಟಿ ಅಂದ್ರೆ ಮಣ್ಣು, ಮತ್ತೆ ಸ್ಮೆಲ್ಲು, ಮತ್ತೆ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಪ್ರತಿಯೊಂದು ಇದರಲ್ಲಿ ಫಿಲ್ಟರ್ ಆಗತ್ತೆ. ಇಲ್ಲಿಂದ ಫಿಲ್ಟರ್ ಆಗಿ ಮುಂದೆ ಪ್ಯೂರ್ ನೀರು ಪಾಸ್ ಆಗತ್ತೆ. ಇದು ವಾಟರ್ ಪ್ಯೂರಿಫೈರ್ಗೆ ಲೈಫ್ ನ ಜಾಸ್ತಿ ಮಾಡ್ಕೊಡುತ್ತೆ. ಬೇಗ ಪ್ರಾಬ್ಲಮ್ ಬರೋದನ್ನ ಅವಾಯ್ಡ್ ಮಾಡತ್ತೆ. ಆ ಉದ್ದೇಶಕ್ಕೋಸ್ಕರನೇ ಪ್ರೀ ಫಿಲ್ಟರ್ ಬೌಲು, ಸ್ಪನ್ ಹಾಕುವಂಥದ್ದು. ಓಕೆ, ಇದೇ ನೋಡಿ ಸ್ಪನ್ ಫಿಲ್ಟರ್. ಇದೇನು ಒಳಗಡೆ ಏನೋ ಒಂದು ಹೋಲ್ ಕಾಣುತ್ತೆ ನೋಡಿ, ಒಂದು ರಿಂಗ್ ತರ ಕಾಣುತ್ತಲ್ಲ, ಅದಕ್ಕೆ ಈ ರಿಂಗ್ ಏನ್ ಕಾಣುತ್ತಲ್ಲ ಅದು ಸೆಂಟರ್ ಮಾಡಿ ಕೂರಿಸ್ಕೋಬೇಕು. ಫಸ್ಟ್ ನೋಡಿ, ಕೂರಿಸ್ತಾ ಇದೀನಿ. ಸೆಂಟರ್ ಮಾಡಿ ಕೂರಿಸ್ಬೇಕು. ಓಕೆ, ಓರಿಂಗ್ ಹಾಕಿದಿರಾ, ಓರಿಂಗ್ ನ ನೀಟಾಗಿ ಎಡ್ಜ್ಗಳನ್ನ ಕ್ಲೀನ್ ಆಗಿ ಪ್ರೆಸ್ ಮಾಡಿರ್ಬೇಕು. ಮತ್ತೆ ಸ್ವಲ್ಪ ಹೊರಗಡೆ ಬಂದ್ಬಿಟ್ರು ಲೀಕೇಜ್ ಸ್ಟಾರ್ಟ್ ಆಗತ್ತೆ. ಈ ರೀತಿ ಮಾಡಾದ್ಮೇಲೆ ಕ್ಯಾಪ್ ಏನಿದೆಯಲ್ಲ, ಈ ಕ್ಯಾಪ್ ಥ್ರೆಡೆಡ್ ಇರುತ್ತೆ. ಏನ್ ಥ್ರೆಡ್ ಇದೆಯಲ್ಲ ಇದನ್ನ ಹಾಕಿ ಟೈಟ್ ಮಾಡಬೇಕು. ಇದು ನೋಡಿ, ನಾನಿಲ್ಲಿ ಹ್ಯಾಂಡ್ ಟೈಟ್ ಮಾಡಿ ತೋರಿಸ್ತಾ ಇದೀನಿ. ಆಕ್ಚುಲಿ ಸ್ಪಾನರ್ ಅಲ್ಲಿ ಟೈಟ್ ಮಾಡಿದ್ರೆ ಇನ್ನೂ ಬೆಟರ್. ಹ್ಯಾಂಡ್ ಟೈಟ್ ಕೂಡ ಮಾಡಬಹುದು. ಕೆಲವೊಂದು ಟೈಮ್ ಲೀಕೇಜ್ ಬರುತ್ತೆ, ಹಂಗಾಗಿ ಸ್ಪಾನರ್ ಅಲ್ಲಿ ಕೂಡ ಟೈಟ್ ಮಾಡಬಹುದು. ನಾನೀಗ ಜಸ್ಟ್ ಹ್ಯಾಂಡ್ ಟೈಟ್ ಮಾಡಿದೀನಿ ನಿಮಗೆ ತೋರ್ಸಕ್ಕೆ. ಈಗ ಇದಾದ್ಮೇಲೆ ಇದಕ್ಕೆ 2 ಕನೆಕ್ಷನ್ ಇರುತ್ತೆ. ಒಂದು ಇನ್ ಅಂತ ಇರುತ್ತೆ, ಇಲ್ಲಿ ಬರ್ದಿರತ್ತೆ ನೋಡಿ. ಒಂದು ಇನ್ ಅಂತ ಇದೆ, ಒಂದು ಔಟ್ ಅಂತ ಇದೆ. ಈ ಕಡೆ ಔಟ್, ಒಂದು ಇನ್ನು ಒಂದು ಔಟ್ ಇದೆ. ಇದ್ರ ಹೇಗೆ ಕನೆಕ್ಷನ್ ಕೊಡ್ಬೇಕು ತೋರಿಸ್ತೀನಿ. ಇದಕ್ಕೂ ಮುಂಚೆ ಇದಕ್ಕೆ ಎಲ್ಬೋ ಕನೆಕ್ಟ್ ಹಾಕೋಣ. ಇಲ್ಲಿ ನೋಡಿ, ಪೈಪ್ ಏನಿದೆಯಲ್ಲ, ಪೈಪ್ ಕನೆಕ್ಷನ್ ಇದೆ. ಇದು 1/4 ಅಂತ ಹೇಳ್ತೀವಿ. RO ಟ್ಯೂಬಿಂಗ್, RO ಪೈಪ್. ಇದಕ್ಕೆ ನಿಮಗೆ ಇದು ನೋಡಿ ಎಲ್ಬೋ ಇರುತ್ತೆ. ಇದೇ ಬೌಲ್ ಎಲ್ಬೋ ಅಂತ ಕರಿತೀವಿ. ಒಂದ್ ಸೈಡ್ ಥ್ರೆಡ್ ಇರುತ್ತೆ, ಒಂದ್ ಸೈಡ್ ಪೈಪ್ ಕನೆಕ್ಷನ್ ಮಾಡಿರುತ್ತೆ. ಇದಕ್ಕೆ ಎರಡಕ್ಕೂ ಟೆಫ್ಲಾನ್ ಟೇಪ್ ಹೊಡಿಬೇಕು. ಇದು ಇಲ್ಲಿ ಕನೆಕ್ಟ್ ಆಗುವಂಥದ್ದು. ಈಗ ನೋಡಿ, ಇಲ್ಲಿ ಕನೆಕ್ಟ್ ಆಗುತ್ತೆ. ಈ ರೀತಿ ಹಾಕಿ ಟೈಟ್ ಮಾಡಬೇಕು. ಇದು ಹಾಗೆ ಹೊಡೆದ್ರೆ ನಿಮಗೆ ಲೀಕೇಜ್ ಬರುತ್ತೆ, ಡೈರೆಕ್ಟ್ ಆಗಿ ಲೀಕೇಜ್ ಬಂದ್ಬಿಡುತ್ತೆ. ಹಾಗಾಗಿ ಕಂಪಲ್ಸರಿ ಟೆಫ್ಲಾನ್ ಟೇಪ್ ಹಾಕ್ಲೇಬೇಕು. ಇದು ಬೇರೆ ಬೇರೆ ಕಲರ್ಸ್ ಇರುತ್ತೆ ಟೆಫ್ಲಾನ್ ಟೇಪು. ನೀವು ಯಾವ್ದು ಬೇಕಾರೆ, ವೈಟ್ ಅಥವಾ ಯೆಲ್ಲೋ ಯಾವ್ದು ಬೇಕಾರೆ ಯೂಸ್ ಮಾಡಿ. ಒಂದು ಮೀಡಿಯಂ ಆಗಿ ಟೆಫ್ಲಾನ್ ಟೇಪ್ನ ಎರಡಕ್ಕೂ ಟೇಪ್ ಮಾಡಿಬಿಡಿ.
ತುಂಬಾ ಯೂಸ್ಫುಲ್ ಇದೆ ವಿಡಿಯೋ, ದಯವಿಟ್ಟು ಕೊನೆವರೆಗೂ ನೋಡಿ, ತಿಳ್ಕೊಳ್ಳಿ. ಕೆಲವ್ರ ಮನೇಲಿ ಪ್ರೀ ಫಿಲ್ಟರ್ ಬೌಲೇ ಇರಲ್ಲ, ಇದ್ರೂ ಕೂಡ ಬಿಚ್ಚೋದು ಹೆಂಗೆ, ಓಪನ್ ಮಾಡೋದು ಹೆಂಗೆ ಅಂತ ಒಂದು ಐಡಿಯಾ ಸಿಗತ್ತೆ ನಿಮಗೆ ವಿಡಿಯೋ ನೋಡೋದ್ರಿಂದ. ಇದು ನೋಡಿ, 2 ಟೇಪ್ ಹೊಡೆದಿದ್ದೀನಿ. ಈಗ ಇನ್ನು ಮೊದಲಿಗೆ ಇನ್ಸೈಡ್ ಹಾಕ್ತಾ ಇದ್ದೀನಿ, ಇನ್ನು ಔಟ್. ಇದು ವಾಲ್ ಮೌಂಟಿಂಗ್ ಮಾಡ್ಲಿಕ್ಕೆ 2 ಹೋಲ್ ಕೊಟ್ಟಿರ್ತಾರೆ, ಗೋಡೆಗೆ ಹ್ಯಾಂಗ್ ಮಾಡ್ಲಿಕ್ಕೆ, ಗೋಡೆನಲ್ಲಿ ತಗ್ಲಾಕ್ಲಿಕ್ಕೆ. ಈಗ ನೋಡಿ, ಇನ್ನಿಗೆ ಎಲ್ಬೋ ಹಾಕ್ತಾ ಇದ್ದೀನಿ. ಎಲ್ಬೋನಲ್ಲಿ ಒಂದ್ ಸೈಡ್ ಹೇಳಿದ್ನಲ್ಲ, ಒಂದ್ ಸೈಡ್ ಥ್ರೆಡ್ ಇದು ಕನೆಕ್ಷನ್ ಆಗಿದೆ, ಒಂದ್ ಸೈಡ್ ಥ್ರೆಡ್ ಇದು ಕನೆಕ್ಷನ್ ಆಗಿದೆ, ಇನ್ನೊಂದ್ ಸೈಡ್ ರಿಂಗ್ ಇದೆ. ಪೈಪ್ ಹಾಕೋದು ಹೇಗೆ ಏನು ಅಂತ ಇದ್ರಲ್ಲಿ ಒಂದು ಅಂದಾಜ್ ಸಿಗತ್ತೆ ನಿಮಗೆ, ದಯವಿಟ್ಟು ವಿಡಿಯೋ ನೋಡಿ. ಇದು ನೋಡಿ, ಈ ಸೈಡ್ ಹಾಕ್ತಾ ಇದೀನಿ, ಒಂದು ಇನ್ ಹಾಕ್ದೆ, ಇನ್ನೊಂದು ಔಟ್ ಸೈಡ್. ಇದು ಔಟ್. ಓಕೆ, ಒಂದು ಇನ್ನು ಒಂದು ಔಟ್. ಈಗ ಈ ಪ್ರೀ ಫಿಲ್ಟರ್ ಬೌಲ್ ಎಲ್ಲಿ ಫಿಟ್ ಮಾಡಬೇಕು ಅಂದ್ರೆ, ನಿಮಗೆ ಏನ್ ಪೈಪ್ ಹೋಗಿದೆ ನೋಡಿ, ವೈಟ್ ಪೈಪ್ ಏನ್ ಹೋಗಿದೆಯಲ್ಲ, ಈ ಮಿಡ್ಲಲ್ಲಿ ಹಾಕ್ಬೇಕಿದು, ಈ ಮಿಡ್ಲಲ್ಲಿ ಹಾಕ್ಬೇಕು, ಬೇರೆ ಎಲ್ಲ ಹಾಕಂಗಿಲ್ಲ, ಈ ಮಿಡ್ಲಲ್ಲಿ ಹಾಕ್ಬೇಕು. ಹೋಗ್ತಾ ಇರೋದ್ ಪೈಪ್ ಅನ್ನ ಕಟ್ ಮಾಡಿ ಇಲ್ಲಿ ಇನ್ ಕೊಡ್ಬೇಕು. ಇನ್ನೊಂದು ತುದಿ ಏನ್ ಪೈಪ್ ಇದೆಯಲ್ಲ ಇದು ಇನ್ನೊಂದು, ಅದನ್ನ ತೆಗೆದು ಈ ಸೈಡಿಗೆ ಹಾಕ್ಬೇಕು. ಇದು ಗೋಡೆಗೆ ಹ್ಯಾಂಗ್ ಮಾಡಬೇಕು, ಈ ರೀತಿ ಹ್ಯಾಂಗ್ ಮಾಡಬೇಕು. ಇದು ಒಂದು ಸ್ಕ್ರೂ ಹಾಕಿದೆ, ಇನ್ನೊಂದು ಸ್ಕ್ರೂ ಹಾಕ್ತೀನಿ. ಈಗ ತುಂಬಾ ಸಿಂಪಲ್ ಇದೆ, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬೇಕು ಅಂತೇಳಿ. ಒಂದು ಸ್ಕ್ರೂ ಏನಿದೆಯಲ್ಲ ಅದಕ್ಕೆ ನೋಡ್ಕೊಳ್ಳಿ, ಇನ್ನೊಂದು ಸ್ಕ್ರೂಗೆ ಮಾರ್ಕ್ ಮಾಡ್ಕೊಂಡು ಇನ್ನೊಂದು ಸ್ಕ್ರೂ ಫಿಟ್ ಮಾಡ್ಕೊಳ್ಳಿ. ಇದು ಗೋಡೆಗೆ ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ನೀವು ಫಸ್ಟ್ ಹೋಲ್ ಮಾಡ್ಕೊಂಡು ಗಟ್ಟ ಹಾಕಿ ಆಮೇಲೆ ಸ್ಕ್ರೂ ಹಾಕ್ಬೇಕಾಗತ್ತೆ. ಓಕೆ, ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಹೋಲ್ ಹಾಕೊಂಡು ಹಾಕ್ಬೇಕಾಗತ್ತೆ, ಅಥವಾ ಕಿಟಕಿ ಇದ್ರೆ ಅದಕ್ಕೂ ಕೂಡ ಕಟ್ಬೋದು, ನಿಮ್ಮ ಅನುಕೂಲ, ನಿಮಗೆ ಯಾವ ತರ ಇದೆ ಆ ರೀತಿ ಮಾಡ್ಕೊಳ್ಳಿ. ಈಗ ನೋಡಿ, ಕೂರಿಸ್ತಾ ಇದ್ದೀನಿ. ಇದು ಜಸ್ಟ್ ನಿಮಗೆ ತೋರ್ಸಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈಗ ನೋಡಿ, 2 ಸ್ಕ್ರೂ ಹಾಕಿದೆ, ಯಾಕಂದ್ರೆ 2 ಹಾಕಿದ್ರೆ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ, 2 ಹಾಕಿದ್ರೆ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಾಯ್ತಲ್ವಾ, ಈಗ ಇಲ್ಲಿಗೆ ಕೂರಿಸಿ. ಇಷ್ಟೇ, ಗೋಡೆಗೆ ಹ್ಯಾಂಗ್ ಮಾಡಿ. ಇದು ಹೆಂಗ್ ಹ್ಯಾಂಗ್ ಆಗಿದೆ ಅದೇ ರೀತಿ ಹ್ಯಾಂಗ್ ಮಾಡಬೇಕು. ಇದಕ್ಕೆ ಬಂದು ಪೈಪ್ ಹಾಕ್ಬೇಕು. ಈಗ ನೋಡಿ, ಪ್ರೀ ಫಿಲ್ಟರ್ ಬೌಲಿಗೆ ಫಸ್ಟ್ ಕನೆಕ್ಷನ್ ನೋಡ್ಕೊಳ್ಳಿ. ಇದು ಇಲ್ಲೇನ್ ಡೈವರ್ಟ್ ವಾಲ್ ಇದೆಯಲ್ಲ, ನಲ್ಲಿ ಬಂದಿರೋದು ಈ ತರ ಇರ್ಬೋದು, ಅಥವಾ ಚೇಂಜಸ್ ಬೇರೆ ಬೇರೆ ತರ ಇರ್ಬೋದು. ಇದನ್ನ ಇಲ್ಲಿಗೆ ಕನೆಕ್ಷನ್ ಕೊಡಬೇಕು, ಕನ್ಫ್ಯೂಸ್ ಆಗ್ಬೇಡಿ, ಇದು ಇಲ್ಲಿ ಕನೆಕ್ಷನ್ ಕೊಡಬೇಕು. ಒಂದು ನಿಮಿಷ, ಪೈಪ್ ಶಾರ್ಟೇಜ್ ಆಗಿದೆ, ಹಂಗಾಗಿ ಬೇರೆ ಪೈಪ್ ತಗೊಳ್ತಾ ಇದೀವಿ. ಇದು ನೋಡಿ, ಬೇರೆ ಪೈಪ್ ತಗೊಂಡಿದ್ದೀನಿ, ಇದು ಇಲ್ಲಿ ಕನೆಕ್ಷನ್ ಆಗುತ್ತೆ. ಅಲ್ಲಿಂದ ಬಂದು ನೀವು ಪ್ರೀ ಫಿಲ್ಟರ್ ಬೌಲಿ ಕನೆಕ್ಷನ್ ಕೊಡಬೇಕು. ಎಲ್ಲಿ ಸಿಂಟೆಕ್ಸ್ ಇಂದ ನಲ್ಲಿ ಕನೆಕ್ಷನ್ ಏನ್ ಬಂದಿದೆಯಲ್ಲ ಅದರಿಂದ ಬಂದಿದ್ದು ಇಲ್ಲಿ ಕನೆಕ್ಷನ್ ಕೊಡಬೇಕು. ಅದಾದ್ಮೇಲೆ ಔಟ್ಪುಟ್ ಈ ಪೈಪ್ ಹಾಕೋದು ತೋರಿಸ್ತೀನಿ ನೋಡಿ. ಕೆಲವರಿಗೆ ಇದು ಗೊತ್ತಿರಲ್ಲ, ಬಿಚ್ಚಲಿಕ್ಕೆ ಮನೆಗಿನೇ ಶಿಫ್ಟ್ ಮಾಡುವಾಗ ಏನೇ ಆದ್ರೂ ತೆಗಿಬೇಕು ಅಂತ ಗೊತ್ತಾಗೋದಿಲ್ಲ. ಇದರಲ್ಲಿ ನೋಡಿ, ಒಂದು ಓರಿಂಗ್ ಇದೆ, ಇದರಲ್ಲಿ ಒಂದು ಓರಿಂಗ್ ಇದೆ. ಈ ಓರಿಂಗ್ಗೆ ಒಳಗೆ ಪೈಪ್ ಹಾಕಿ ಜಸ್ಟ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಲಾಕ್ ಆಗ್ಬಿಡುತ್ತೆ. ನೀಟಾಗಿ ಜೋರಾಗಿ ಪ್ರೆಸ್ ಮಾಡಿ. ನೆಕ್ಸ್ಟ್ ಮತ್ತೆ ಹಿಂಗೆ ಎಳೆದ್ರೆ ಬರೋದಿಲ್ಲ. ಅವಾಗ ತೆಗಿಯುವಾಗ ಇದನ್ನ ರಿಂಗ್ನ ಮೇಲಕ್ಕೆ ಎತ್ತಿ ಪೈಪ್ನ ಎಳಿಬೇಕಾಗತ್ತೆ. ಇವಾಗ ಓಪನ್ ಮಾಡುವಂಥದ್ದು. ಓಕೆ, ಈಗ ನಾನು ಪೈಪ್ ಹಾಕ್ತಾ ಇದೀನಿ ನೋಡಿ. ಇಲ್ಲಿ ಕನೆಕ್ಷನ್ ನೋಡಿ ಏನ್ ಕೊಟ್ಟಿದ್ದೀನಿ ಅಂತ. ಇನ್ನಿಗೆ ಸಿಂಟೆಕ್ಸ್ ಇಂದ ಬಂದಿರೋಂಥ ವಾಲ್ ಇಂದ ಇನ್ ಆಗಿದೆ. ಇದು ಔಟ್. ಓಕೆ, ಈಗ ಇದು ವಾಲ್ ಮೌಂಟಿಂಗ್ ಮಾಡಿದ್ದೀನಿ. ಇದು ವಾಲ್ ಮೌಂಟಿಂಗ್ ಆಗಿದೆ. ವಾಲ್ ಮೌಂಟಿಂಗ್ ಆಗಿರೋದ ಮೇಲೆ ಔಟ್ ಏನ್ ಬಂದಿದೆಯಲ್ಲ, ಔಟ್ ಬಂದು ನಿಮ್ಮ ವಾಟರ್ ಪ್ಯೂರಿಫೈರ್ಗೆ ಇನ್ ಅಂತ ಏನಿದೆಯಲ್ಲ, ಇನ್ನಿ ಕನೆಕ್ಷನ್ ಕೊಡಬೇಕು. ಇಷ್ಟೇ ಸಿಂಪಲ್ ಆಗಿರೋಂಥದ್ದು, ತುಂಬಾ ಸಿಂಪಲ್ ಇದೆ.
ನೀವು ಪ್ರೀ ಫಿಲ್ಟರ್ ಬೌಲ್ ಇಲ್ಲ ಅಂದ್ರೆ ದಯವಿಟ್ಟು ಪ್ರೀ ಫಿಲ್ಟರ್ ಬೌಲ್ನ ಹಾಕೊಳ್ಳಿ. ಪ್ರೀ ಫಿಲ್ಟರ್ ಬೌಲ್ ಹಾಕಿಲ್ಲ ಅಂದ್ರೆ ನಿಮ್ಮ ವಾಟರ್ ಪ್ಯೂರಿಫೈರ್ ಬೇಗ ಚೋಕ್ ಆಗಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರೀ ಫಿಲ್ಟರ್ ಬೌಲ್ ಬಗ್ಗೆ ಇನ್ನು ಕೆಲವೊಂದು ವಿಡಿಯೋಗಳೆಲ್ಲ ಬರೋದಿದೆ. ದಯವಿಟ್ಟು ಅಕ್ವಾಬ್ಲೇಸ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿ. ಇನ್ನೂ ತುಂಬಾ ವಿಡಿಯೋಸ್ ಬರೋದಿದೆ, ಟೆಕ್ನಿಕಲ್ ವಿಡಿಯೋ ಬರುತ್ತೆ, ತುಂಬಾ ವಿಡಿಯೋ ಬರೋದಿದೆ. ಆಲ್ರೆಡಿ ನಮ್ಮ ಚಾನಲ್ ಆಲ್ರೆಡಿ ವಿಡಿಯೋಸ್ ಇದೆ, ಬೇಕು ಅಂದ್ರೆ ಹೋಗಿ ಚಾನಲ್ ಅಲ್ಲಿ ಕಂಪ್ಲೀಟ್ ವಿಡಿಯೋಗಳನ್ನ ನೋಡಿ. ಓಕೆ, ಥ್ಯಾಂಕ್ ಯು.